ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಒಂದು ಆರ್ ಆರ್ ಬಿ ಕಾನ್ಸ್ಟೇಬಲ್ ಅಂದರೆ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಒಂದು 4038 ಹುದ್ದೆಗಳಿಗೆ ಆರ್ ಆರ್ ಬಿ ಕಾನ್ಸ್ಟೇಬಲ್ ಭರ್ತಿ ನಡೀತಾ ಇದೆ. ಅದಕ್ಕೆ ಮಾರ್ಚ್ 2ನೇ ತಾರೀಕಿನಿಂದ ಮಾರ್ಚ್ 20ನೇ ತಾರೀಕಿನವರೆಗೆ ಪರೀಕ್ಷೆ ಈಗ ಮುಂದಿನ ವಾರದಿಂದ ಶುರುವಾಗ್ತಾ ಇದೆ. ನಮ್ಮ ಒಂದು ಕರ್ನಾಟಕದಿಂದನೂ ಕೂಡ ತುಂಬ ಜನ ಈ ಒಂದು ಪರೀಕ್ಷೆಗೆ ಅರ್ಜಿಗಳನ್ನು ಸಲ್ಲಿಸಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ತುಂಬ ಜನ ಇದ್ದಾರೆ. ಅದಕ್ಕಾಗಿ ಆ ಒಂದು ಅಭ್ಯರ್ಥಿಗಳು ಕಾಮೆಂಟ್ ಮಾಡಿರ್ತಕ್ಕಂಥ ಒಂದು ಕಾರಣದಿಂದಾಗಿ ಇಲ್ಲಿ ನಮ್ಮ ಒಂದು ಚಾನಲ್ನಲ್ಲಿ ಉಚಿತ ತರಗತಿಗಳನ್ನು ಶುರು ಮಾಡ್ತಾ ಇದ್ದೇವೆ. ಈ ಒಂದು ತರಗತಿಗಳು ಏನಿದ್ದಾವೆ, ಪ್ರತಿದಿನ 2 ರಿಂದ 3 ತರಗತಿಗಳು ನಡೀತವೆ, ಮ್ಯಾರಥಾನ್ ತರಗತಿಗಳು ನಡೀತವೆ. ನಿಮಗೆ ಟೋಟಲ್ ಆಗಿ ಈ ಒಂದು ಆರ್ ಆರ್ ಬಿ ಕಾನ್ಸ್ಟೇಬಲ್ 2025 ಒಂದು ಪ್ರಶ್ನೆ ಪತ್ರಿಕೆ ಇದೆ, ಆ ಒಂದು ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಬಿಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದಕ್ಕಾಗಿ ಈ ಒಂದು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾ ಹೋಗಿ. ಮತ್ತು ನಮ್ಮ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಎಲ್ಲರೂ ಕೂಡ ತಪ್ಪದೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲನೇದಾಗಿ ಈ ಒಂದು ರೈಲ್ವೆ ಕಾನ್ಸ್ಟೇಬಲ್ ಏನಿದೆ, ಈ ಒಂದು ಭರ್ತಿಗೆ ಯಾವ ರೀತಿ ಪರೀಕ್ಷೆ ಇರ್ತದೆ ಅದನ್ನು ನೋಡ್ಕೊಂಡ್ಬಿಡೋಣ. ನೋಡಿ, ಇಲ್ಲಿ RPF ಕಾನ್ಸ್ಟೇಬಲ್ ಎಕ್ಸಾಮ್ ಪ್ಯಾಟರ್ನ್ 2025 ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಪರೀಕ್ಷೆಗೆ ಅರ್ಜಿಗಳನ್ನು ಹಾಕಿ ಪರೀಕ್ಷೆಯನ್ನು ತಯಾರಿ ನಡೆಸ್ತಾ ಇರತಕ್ಕಂಥ ಒಂದು ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದೇ ಇರ್ತದೆ. ಇಲ್ಲಿ ನೋಡಿ, ಮೊದಲನೇದಾಗಿ ಈ ಒಂದು ಪರೀಕ್ಷೆಯಲ್ಲಿ ಏನೇನು ಬರ್ತದೆ ಅದನ್ನು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಅರ್ಥಮ್ಯಾಟಿಕ್ ಅಥವಾ ಬೇಸಿಕ್ ಅರ್ಥಮ್ಯಾಟಿಕ್ ಇದೆ, ಅಥವಾ ಗಣಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ 35 ಪ್ರಶ್ನೆಗಳು ಇರ್ತವೆ, 35 ಅಂಕಗಳು. ನೋಡಿ, ಈ ಒಂದು ಪರೀಕ್ಷೆ ಏನಿದೆ ಟೋಟಲ್ ಆಗಿ 1.5 ಗಂಟೆ ಅಂದರೆ 90 ನಿಮಿಷ ಪರೀಕ್ಷೆ ಇರ್ತದೆ. ಕಂಪ್ಯೂಟರ್ನಲ್ಲಿ ಪರೀಕ್ಷೆ ಇರ್ತದೆ. ನಿಮಗೆ ಎಲ್ಲರಿಗೂ ಕೂಡ ಅಡ್ಮಿಟ್ ಕಾರ್ಡ್ ಬಂದಿರ್ತದೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ. ಇಲ್ಲಿ ಬೇಸಿಕ್ ಅರ್ಥಮ್ಯಾಟಿಕ್ ಕ್ವಶನ್ಸ್ ಅಂತ ಇದೆ. ಅರ್ಥಮ್ಯಾಟಿಕ್ ಅಂತ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂತೆ 35 ಪ್ರಶ್ನೆಗಳು ಇರ್ತವೆ, 35 ಅಂಕಗಳಿಗೆ. ಮತ್ತು ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಅಂದರೆ ರೀಸನಿಂಗ್ ಎಬಿಲಿಟಿ ಅಂತ ಕರಿತೇವೆ. ಈ ಒಂದು ರೀಸನಿಂಗ್ ಎಬಿಲಿಟಿ 35 ಪ್ರಶ್ನೆಗಳು ಇರ್ತವೆ, 35 ಅಂಕಗಳಿಗೆ. ಟೋಟಲ್ ಆಗಿ ಇಲ್ಲಿ ಗಣಿತ ಮತ್ತು ರೀಸನಿಂಗ್ ಎರಡೂ ಕೂಡಿ 70 ಪ್ರಶ್ನೆಗಳು ಆದವು, 70 ಅಂಕಗಳಿಗೆ ಈ ಒಂದು ಪ್ರಶ್ನೆಗಳು ಆಯಿತು. ಹಾಗಾದರೆ ನೆಕ್ಸ್ಟ್ ಇಲ್ಲಿ ಇನ್ನೂ 50 ಪ್ರಶ್ನೆಗಳು ಏನಪ್ಪ ಬರ್ತವೆ ಅಂತ ಅಂದರೆ ಜನರಲ್ ಅವೇರ್ನೆಸ್ ಅಥವಾ GK ಅಂತ ಕರಿತೇವೆ, ಜನರಲ್ ನಾಲೆಡ್ಜ್ ಅಂತ. ಈ ಒಂದು ಜನರಲ್ ನಾಲೆಡ್ಜ್ ಕ್ವಶನ್ಗಳು ಟೋಟಲ್ ಆಗಿ 50 ಪ್ರಶ್ನೆಗಳು ಇಲ್ಲಿ ಬರ್ತವೆ. ಇದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಸೇರಿರ್ತದೆ, ಪ್ರಚಲಿತ ಘಟನೆಗಳು ಸೇರಿರ್ತವೆ, ಜನರಲ್ ನಾಲೆಡ್ಜ್ ಅಥವಾ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಸೇರಿರ್ತವೆ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ಲೇಲಿಸ್ಟ್ಗಳು ತುಂಬ ಇದ್ದಾವೆ ನಮ್ಮ ಒಂದು ಚಾನಲ್ನಲ್ಲಿ, ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. ಆದರೆ ಇಲ್ಲಿ ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್ ಮತ್ತು ಬೇಸಿಕ್ ಅರ್ಥಮ್ಯಾಟಿಕ್ ಗಣಿತ ಪ್ರಶ್ನೆಗಳಿದ್ದಾವೆ. ಈ ಒಂದು ತರಗತಿಗಳನ್ನು ನಾವು ಫ್ರೀಯಾಗಿ ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ ನಮ್ಮ ಒಂದು ಚಾನಲ್ನಲ್ಲಿ. ಅದಕ್ಕಾಗಿ ಎಲ್ಲರೂ ಕೂಡ ತಪ್ಪದೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇವತ್ತಿನಿಂದ ಪ್ರತಿದಿನ 3 ರಿಂದ 4 ತರಗತಿಗಳು ಬರ್ತಾ ಹೋಗ್ತವೆ. ಮಾರ್ಚ್ 2ರಿಂದ 20ನೇ ತಾರೀಕಿನವರೆಗೆ ನಿಮಗೆ ಪರೀಕ್ಷೆ ಇದೆ. ಯಾರ ಒಂದು ಪರೀಕ್ಷೆ ಮಾರ್ಚ್ 2ನೇ ತಾರೀಕಿಗೆ ಪರೀಕ್ಷೆ ಇದೆ ಅವರು ಆದಷ್ಟು ಈ ಒಂದು 2 ರಿಂದ 3 ಪರೀಕ್ಷೆಗೆ ನಾವು ಉಚಿತ ತರಗತಿಗಳನ್ನು ಕೊಡ್ತಿದ್ದೇವೆ, ಅದನ್ನು ನೋಡ್ಕೊಳ್ತಾ ಹೋಗಿ. ಮತ್ತು ಮಾರ್ಚ್ 20ರವರೆಗೆ ಪರೀಕ್ಷೆ ಇದೆ ಅವರು ಸಂಪೂರ್ಣವಾಗಿ ನಮ್ಮ ಒಂದು ತರಗತಿಗಳನ್ನು ಲೈವ್ ಆಗಿ ಕೂಡ ನೋಡ್ಬೋದು. ಅಥವಾ ಮತ್ತು ಇಲ್ಲಿ ಲೈವ್ ನೋಡೋಕ್ಕಾಗಲಿಲ್ಲ ಅಂತ ಅಂದರೆ ನೀವು ರೆಕಾರ್ಡೆಡ್ ಆಗು ಕೂಡ ನಮ್ಮ ಒಂದು ತರಗತಿಗಳನ್ನು ನೀವು ನೋಡ್ಕೊಳ್ತಾ ಹೋಗ್ಬೋದು. ಓಕೆ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆದರೆ ಪ್ಲೀಸ್ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಇನ್ನೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿಲ್ಲ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರೊಂದಿಗೆ, ಯಾರ್ಯಾರು ಈ ಒಂದು ಅಪ್ಲಿಕೇಶನ್ನ ಹಾಕಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಇದ್ದಾರೆ ಎಲ್ಲರೂ ಕೂಡ ಶೇರ್ ಮಾಡಿ. ನಮ್ಮೊಂದು ಕರ್ನಾಟಕದಲ್ಲಿ ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು ಮತ್ತು ಹುಬ್ಬಳ್ಳಿ 3 ಕಡೆಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಆ ಎಲ್ಲ ಪರೀಕ್ಷೆಗಳಿಗೆ ಅರ್ಜಿಗಳನ್ನು ಹಾಕಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ತಯಾರಿಯನ್ನು ಕರೆಕ್ಟಾಗಿ ನಡೆಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.